Hello, my dear students. Mangalore University, second BA, third semester. We have four one-act plays in this semester. So, what is this four one-act plays? First of all, ಇವತ್ತು ನಾನು ನಿಮಗೆ ನಿಮ್ಮ ಜೊತೆ ಮಾತಾಡಲಿಕ್ಕಿರೋಂಥದ್ದು ಮೊದಲ ಏಕಾಂಕ ನಾಟಕ ಬೋರ್ ದ ಬೋರ್. ಇದು ನಾಟಕದ ಹೆಸರು, ರೈಟ್. ಒನ್ ಆ್ಯಕ್ಟ್ ಪ್ಲೇ, ಏಕಾಂಕ ನಾಟಕ ಇದು, ರೈಟ್. ಸೊ ಬೈ ಆಂಟನ್ ಶೆಕಾಫ್, ಇದನ್ನು ಬರೆದಂಥವರು ಆಂಟನ್ ಶೆಕಾಫ್. ಈ ಒಂದು ಸೆಷನ್ನಲ್ಲಿ ನಾವು ಇಂಟ್ರೊಡಕ್ಷನ್ ಟು ದ ಪ್ಲೇ ಆ್ಯಂಡ್ ದ ರೈಟರ್, ಸೊ ನಾಟಕಕಾರ ಹಾಗೆಯೇ ನಾಟಕದ ಬಗ್ಗೆ ತಿಳ್ಕೊಳ್ತೀವಿ. ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಈ ಒಂದು ಸೆಷನ್ನಲ್ಲಿ ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂತ ಹೇಳಿ. ಮೊದಲನೇದಾಗಿ ಟು ನೋ ಅಬೌಟ್ ದ ಜಾನರ್, ಒನ್ ಆ್ಯಕ್ಟ್ ಪ್ಲೇ. ಜಾನರ್ ಅಂತ ಹೇಳಿದ್ರೆ ತಿಳ್ಕೊಳ್ಳಿ, ಒಂದು ಪ್ರಕಾರ, ಸಾಹಿತ್ಯದ ಒಂದು ಪ್ರಕಾರ. ನಾವು ಪೊಯೆಟ್ರಿ ನೋಡಿದ್ದೀವಿ, ಪ್ರೋಸ್ ನೋಡಿದ್ದೀವಿ, ಎಸ್ಸೆ ನೋಡಿದ್ದೀವಿ, ನಾವೆಲ್ ನೋಡಿದ್ದೀವಿ, ಫಿಕ್ಷನ್ ನೋಡಿದ್ದೀವಿ, ಡ್ರಾಮಾ ನೋಡಿದ್ದೀವಿ. ಹಾಗೆಯೇ ಡ್ರಾಮಾದಲ್ಲಿ ಇದು ಇನ್ನೊಂದು ರೀತಿಯ ಒಂದು ಪ್ರಕಾರ, ಇದು ಅದು ಜಾನರ್ ಅಂತ ಹೇಳೋದು ಇಂಗ್ಲೀಷ್ನಲ್ಲಿ. ಸ್ಪೆಲ್ಲಿಂಗ್ GNRE, ಜಾನರ್, ಆಯಿತಾ. ಅದರ ಬಗ್ಗೆ ಹಿಸ್ಟ್ರಿ ಆಫ್ ಒನ್ ಆ್ಯಕ್ಟ್ ಪ್ಲೇ, ಇತಿಹಾಸ. ಈ ಒನ್ ಆ್ಯಕ್ಟ್ ಪ್ಲೇ ಅದರ ಇತಿಹಾಸ ಅಂತ ತಿಳ್ಕೊಳ್ತೀವಿ, ಹೇಗೆ ಪ್ರಾರಂಭ ಆಯಿತು ಅಂತೇಳಿ. ಹಾಗೆಯೇ ಅದರ ಮೂಲ, ದ ಆರಿಜಿನ್ ಆಫ್ ಒನ್ ಆ್ಯಕ್ಟ್ ಪ್ಲೇಸ್. ಆರಿಜಿನ್ ಅಂದರೆ ಮೂಲ, ಎಲ್ಲಿ ಪ್ರಾರಂಭ ಆಯಿತು ಮೊಟ್ಟ ಮೊದಲ ಬಾರಿಗೆ, ಅದನ್ನು ತಿಳ್ಕೊಳ್ತೀವಿ. ನಂತರ ಟು ನೋ ಅಬೌಟ್ ದ ಪ್ಲೇ ರೈಟ್. ಪ್ಲೇ ರೈಟ್ ಅಂದರೆ ನಾಟಕಕಾರ, ಇದನ್ನು ಬರೆದಂಥವನು. ಅವನ ಹೆಸರು ಆಂಟನ್ ಶೆಕಾಫ್. ಇವನು ರಷ್ಯಕ್ಕೆ ಸೇರಿದಂಥವನು. ಹಾಗೆ ಅವನ ಹೆಸರು ಹೀಗಿರೋಂಥದ್ದು ಆಂಟನ್ ಶೆಕಾಫ್. ರಷ್ಯನ್ಸ್ ಪ್ರೊನೌನ್ಸ್ ಮಾಡೋದೇ ಹೀಗೆ, ಹಾಗೆ ನಾವು ಅದನ್ನು ಕಲ್ತ್ಕೊಳ್ಬೇಕಾಗತ್ತೆ, ಶೆಕಾಫ್. ಹಾಗೆಯೇ ಇಂಟ್ರೊಡ್ಯೂಸ್ ಟು ದ ಪ್ಲೇ ದ ಬೋರ್ ನಾಟಕ ಏನು ಹೇಳುತ್ತೆ ಅದನ್ನು ತಿಳ್ಕೊಳ್ತೀವಿ. ಇದು ಸೆಷನ್ ಔಟ್ಕಮ್ಸ್. ಸೆಷನ್ ಔಟ್ಕಮ್ಸ್ ಅಂದರೆ ಇದು ಮುಗಿದಾಗ ನಿಮಗೆಲ್ಲ ಏನೆಲ್ಲ ಗೊತ್ತಿರುತ್ತೆ, ಒನ್ ಆ್ಯಕ್ಟ್ ಪ್ಲೇ ಅಂದರೆ ಏನು ಅಂತ ಗೊತ್ತಿರುತ್ತೆ. ಹಾಗೆಯೇ ರಷ್ಯನ್ ಪ್ಲೇ ರೈಟ್ ಆಂಟನ್ ಶೆಕಾಫ್ನ ಬಗ್ಗೆ ಗೊತ್ತಾಗಿರುತ್ತೆ ನಿಮಗೆ. ಹಾಗೆಯೇ ದ ಬೋರ್, ಇದರ ಕತೆ ಸ್ಥೂಲವಾಗಿ ನಿಮಗೆ ಗೊತ್ತಾಗತ್ತೆ, ರೈಟ್. ಕಂಟೆಂಟ್ಸ್, ಮೊದಲಿಗೆ ಇಂಟ್ರೊಡಕ್ಷನ್ ಟು ದ ಪ್ಲೇ, ನಂತರ ಆಂಟನ್ ಶೆಕಾಫ್ನ ಬ್ರೀಫ್ ಬಯೋಗ್ರಫಿ, ಹಾಗೆಯೇ ನಮಗೆ ದ ಬೋರ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ತೀವಿ. ನಂತರ ರೆಫರೆನ್ಸಸ್. ಈ ಒಂದು ಸೆಷನ್ಗೆ ನಾನು ನಮ್ಮದೇ ಏನು ಟೆಕ್ಸ್ಟ್ ಬುಕ್ ಇದೆ, ಮಂಗಳೂರು ಯೂನಿವರ್ಸಿಟಿ ಅವ್ರು ಪ್ರಿಸ್ಕ್ರೈಬ್ ಮಾಡಿದ ಆ ಟೆಕ್ಸ್ಟ್ ಬುಕ್ನ ಒಂದು ಸಂಪನ್ಮೂಲವನ್ನು ಇಟ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇರೋಂಥದ್ದು. ಹಾಗೆಯೇ ಕೊನೆಗೆ MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಇರುತ್ತೆ. ಮೊದಲನೇದಾಗಿ ದ ಆರಿಜಿನ್ ಆಫ್ ದ ಒನ್ ಆ್ಯಕ್ಟ್ ಪ್ಲೇ. ಆರಿಜಿನ್, ಮೂಲ, ಎಲ್ಲಿ ಹುಟ್ಟಿತಿದ್ದು, ಎಲ್ಲಿ ಸೃಷ್ಟಿಯಾಯಿತು. ಇನ್ ಏನ್ಷಂಟ್ ಗ್ರೀಸ್, ಪ್ರಾಚೀನ ಗ್ರೀಕ್, ಏನು ನಾವು ಪ್ರಪಂಚದ ಪ್ರಾಚೀನ ಇತಿಹಾಸ ಇರುವಂತಹ ಗ್ರೀಕ್ನ ಬಗ್ಗೆ ತುಂಬ ಮಾತಾಡ್ತೀವಿ ನಾವು ಇತಿಹಾಸದಲ್ಲಿ. BA ವಿದ್ಯಾರ್ಥಿಗಳಾಗಿರೋದ್ರಿಂದ ನಿಮಗೆ ಪ್ರಾಚೀನ ಏನು ಗ್ರೀಸ್ನ ಬಗ್ಗೆ ಖಂಡಿತವಾಗ್ಲೂ ಪರಿಚಯ ಇದ್ದೇ ಇರುತ್ತೆ. ಸೊ ಪ್ರಾಚೀನ ಗ್ರೀಸ್ನ ಸೈಕ್ಲೋಪ್ಸ್ ಅನ್ನುವ ಜಾಗದಲ್ಲಿ ಇದರ ಮೂಲ, ಅದು ಅಲ್ಲಿ ಸೃಷ್ಟಿಯಾಗತ್ತೆ, ರೈಟ್. ಸೊ ಆ ಮೊದಲ ಏಕಾಂಕ ನಾಟಕ ಯಾವುದು? ಎ ಪ್ಲೇ ಆನ್ ದ ಫಾರೆಸ್ಟ್ ಗಾಡ್. ಅಲ್ಲಿ ಗ್ರೀಸ್ನಲ್ಲಿ ಫಾರೆಸ್ಟ್ ಗಾಡ್, ಏನು ಕಾಡು, ಅರಣ್ಯ ದೇವತೆಯ ಮೇಲೆ ಒಂದು ನಾಟಕ ಬೈ ಯೂರಿಪಿಡಿಸ್ ಬರೆದಂತಹವನು. ಇದನ್ನು ಅರ್ಲಿ ಎಕ್ಸಾಂಪಲ್, ನಮಗೆ ಇತಿಹಾಸವನ್ನು ಮೂಲವನ್ನು ಹುಡುಕ್ತಾ ಹೋದಾಗ ನಮಗೆ ಸಿಕ್ಕುವಂತಹ ಕುರುಹುಗಳಿದು. ಮೊಟ್ಟ ಮೊದಲ ಪ್ಲೇ ಅದು ಆನ್ ದ ಫಾರೆಸ್ಟ್ ಗಾಡ್ ಅನ್ನೋ ಹಾಗೆ ನಮಗೆ ಸಿಕ್ಕತ್ತೆ. ಹಾಗೆಯೇ ಯಾಕೆ ಇದು ಪ್ರಾರಂಭ ಆಯಿತು? ಒನ್ ಆ್ಯಕ್ಟ್ ಪ್ಲೇಸ್ ವರ್ ರಿಟರ್ನ್ ಆ್ಯಂಡ್ ಸ್ಟೇಜ್ಡ್ ಥ್ರೂಔಟ್ ದ 18th and 19th centuries. ನೋಡಿ, ದೇ ವರ್ ರಿಟರ್ನ್, ಬರೆದದ್ದು, ಹಾಗೆಯೇ ಸ್ಟೇಜ್ಡ್ ಅಂದರೆ ಸ್ಟೇಜ್ ಮೇಲೆ ಆ್ಯಕ್ಟಿಂಗ್ ಮೂಲಕ ಅಲ್ವಾ, ನಾಟಕವಾಗಿ. ಸೊ ನಮಗೆ ಪ್ರದರ್ಶನ ಆಗಿದ್ದು ಸ್ಟೇಜ್ ಅಂತ ಹೇಳಿದ್ರೆ ಈ ಪ್ರದರ್ಶನ ಅಂತ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಥ್ರೂಔಟ್ ದ 18th and 19th century, 18-19ನೇ ಶತಮಾನಗಳಲ್ಲಿ ಇದು ಪ್ರಾರಂಭ ಆಯಿತು. ಮೊದಲಿಗೆ ಅವನ್ನ ಏನಂತ ಕರಿತಾ ಇದ್ರು? ಮೊದಲನೇದು ದ ಕರ್ಟನ್ ರೈಸರ್ಸ್. ಇದರಲ್ಲಿ ಆ ಪದದಲ್ಲೇ ಅರ್ಥ ನಮಗೆ ಸಿಕ್ಕತ್ತೆ. ಅಂದರೆ
ದೊಡ್ಡ ನಾಟಕಗಳು ಅದು ಪ್ರಾರಂಭ ಆಗಲಿಕ್ಕಿಂತ ಮುಂಚೆ, ಈಗ ನಾವು ಸಿನಿಮಾಗಳಿಗೆ ಹೋದರೆ ಸಿನಿಮಾ ಶುರುವಾಗಲಿಕ್ಕಿಂತ ಮುಂಚೆ ಟ್ರೈಲರ್ಸ್ ಅಂತ ತೋರಿಸ್ತಾರೆ ನೋಡಿ, ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಸ್ಗಳಿರುತ್ತೆ, ಬೇರೆ ಸಿನಿಮಾಗಳ ಬಗ್ಗೆ ಇಂಟ್ರೊಡಕ್ಷನ್ಸ್ ಇರುತ್ತೆ. ಹಾಗೇನೆ ಸೊ ದೊಡ್ಡ ನಾಟಕ ಪ್ರಾರಂಭ ಆಗಲಿಕ್ಕಿಂತ ಮುಂಚೆ ಸೊ ಅದನ್ನು ಪ್ಲೇ ಮಾಡ್ತಾ ಇದ್ರು, ಅದಕ್ಕೆ ಅದನ್ನು ಕರ್ಟನ್ ರೈಸಸ್ ಅಂತ ಕರಿತಾ ಇದ್ರು. ಅಥವಾ ಆಫ್ಟರ್ ಪೀಸಸ್, ದ ಆಫ್ಟರ್ ಪೀಸಸ್ ಅಂತ ಹೇಳಿದ್ರೆ ದೊಡ್ಡ ನಾಟಕ ಮುಗಿದಾದ ಮೇಲೆ ಉಳಿದ ಸಮಯದಲ್ಲಿ ಜನರನ್ನು ರಂಜಿಸ್ಲಿಕ್ಕೋಸ್ಕರ ಅದನ್ನು ಪ್ಲೇ ಮಾಡ್ತಾ ಇದ್ರು, ಪ್ರದರ್ಶನ ಮಾಡ್ತಾ ಇದ್ರು. ಅದಕ್ಕೆ ಅದನ್ನು ದ ಆಫ್ಟರ್ ಪೀಸಸ್ ಅಂತ ಕೂಡ ಕರೀತಾರೆ. ಸೊ ಈ ಎರಡು ಹೆಸರುಗಳು ಕೂಡ ಅಲ್ಲಿ ಪ್ರಚಲಿತವಾಗಿ ಇತ್ತು. ಅದರ ಮುಂದುವರೆದ ಭಾಗವಾಗಿ ದೇವರ್ ಚೀಫ್ಲಿ ಫಾರ್ಸಿಕಲ್ ಅಂತ ಹೇಳ್ತಾರೆ. ವಾಟ್ ಈಸ್ ಫಾರ್ಸ್ ನೋಡಿ ಅಂತ ಹೇಳಿದ್ರೆ, ನಾಟಕ ಪ್ರಾರಂಭ ಆಗಲಿಕ್ಕಿಂತ ಮುಂಚೆ ಅಥವಾ ದೊಡ್ಡ ನಾಟಕ ಮುಗಿದ ನಂತರ ಜನರನ್ನು ಮನೋರಂಜನೆ ಕೊಡಲಿಕ್ಕೋಸ್ಕರ, ಆಯಿತಾ, ಈ ಒಂದು ಏಕಾಂಕ ನಾಟಕಗಳಿರ್ತಾ ಇತ್ತು. ಒಂದೇ ದೃಶ್ಯದಲ್ಲಿ ಇಡೀ ನಾಟಕ ಮುಗ್ದು ಹೋಗಬೇಕು ಹಾಗೆ. ಸೊ ಹಾಗಾಗಿ ಮೂಲತಃ ಅದು ಎ ಕಾಮಿಕ್ ವರ್ಕ್, ಜನರಲ್ಲಿ ನಗು ಬರೆಸುವಂತಹ ವಿಷಯಗಳಿಟ್ಕೊಂಡೇ ಮಾಡ್ತಾಯಿದ್ರು. ಹಾಗೆಯೇ ಇಂಪ್ರಾಬಬಲ್, ಡಿಸ್ಆರ್ಗನೈಸ್ಡ್, ಅಂದರೆ ಅದಕ್ಕೆ ಹೆಚ್ಚು ಏನು ಪ್ರಾಪರ್ಟೀಸ್ ಆಗಲಿ ಜಾಗ ಆಗಲಿ ಅದು ಕೇಳ್ತಾ ಇರಲಿಲ್ಲ, ಜನರನ್ನು ಕೂಡ ಹೆಚ್ಚು ಕೇಳ್ತಾ ಇರಲಿಲ್ಲ. ಕೆಲವು ಕ್ಯಾರೆಕ್ಟರ್ಸ್ಗಳನ್ನ ಇಟ್ಕೊಂಡು ಇಡೀ ಒಂದು ಒನ್ ಆ್ಯಕ್ಟ್ ಪ್ಲೇ, ಒಂದು ಏಕಾಂಗ ನಾಟಕ ಮುಗಿದು ಹೋಗ್ತಾ ಇತ್ತು. ರೈಟ್, ದೇ ಸರ್ವ್ ಟು ಅಮ್ಯೂಸ್ ದ ಆಡಿಯನ್ಸ್. ಮೊದಲೇ ಹೇಳಿದಾಗ ಅಮ್ಯೂಸ್ ಅಂತ ಹೇಳಿದ್ರೆ ನಗು, ಒಂದು ವಿನೋದಮಯವಾದಂತಹ ನಾಟಕವಾಗಿರ್ತಾ ಇತ್ತು. ದೇ ಅಂತ ಹೇಳಿದ್ರೆ ಇಲ್ಲಿ ಒನ್ ಆ್ಯಕ್ಟ್ ಪ್ಲೇಸ್. ದೇ ವಾಸ್ ಸ್ಟೇಜ್ ಬಿಫೋರ್ ಆರ್ ಆಫ್ಟರ್ ದ ಆ್ಯಕ್ಚುಯಲ್ ಡ್ರಾಮಾ. ಮೊದಲೇ ಹೇಳಿದಾಗೆ ದೊಡ್ಡ ಮೂಲ ಡ್ರಾಮಾದ ಮೊದಲಿಗೆ ಅಥವಾ ನಂತರ ಅದನ್ನು ಪ್ಲೇ ಮಾಡ್ತಾ ಇದ್ರು. ರೈಟ್, ಇದು ಏಕಾಂಕ ನಾಟಕದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಈ ದ ಬೋರ್ನ ಬರೆದಂತಹ ಏನು ಆಂಟನ್ ಚೆಖಾವ್, ಅವನ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಇದು ಅವನ ಚಿತ್ರ ಇಲ್ಲಿ. ಸೊ ಹೀಸ್ ಆಂಟನ್ ಚೆಖಾವ್. ಆಂಟನ್ ಪೌಲ್ವಿಚ್ ಚೆಖಾವ್ ವಾಸ್ ಬಾರ್ನ್ ಇನ್ ಟ್ಯಾಗನ್ರಾಗ್, ಸದರ್ನ್ ರಷ್ಯಾ ಇನ್ 1860, 1860. ಯೋಚನೆ ಮಾಡ್ಕೊಳ್ಳಿ, ಈಗ ನಾವು 2020 ಬದುಕಿದ್ದೀವಿ, ಎಷ್ಟು ವರ್ಷ ಆಯಿತು. ಆಗ ಅವನು ಅಲ್ಲಿ ಹುಟ್ಟಿದ್ದು, ರಷ್ಯಾದ ದಕ್ಷಿಣ ಭಾಗ, ಸದರ್ನ್ ರಷ್ಯಾ, ಟ್ಯಾಗನ್ರಾಗ್ ಅನ್ನುವ ಜಾಗದಲ್ಲಿ ಅವನು ಹುಟ್ಟಿದ್ದು. ಅವನ ಪೂರ್ತಿ ಹೆಸರು ಆಂಟನ್ ಪೌಲ್ವಿಚ್ ಚೆಖಾವ್. ರೈಟ್, ದ ಯಂಗ್ ಚೆಖಾವ್ ಆ್ಯಂಡ್ ಹಿಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ವರ್ಕ್ಡ್ ಇನ್ ದ ಫ್ಯಾಮಿಲಿ ಸ್ಟೋರ್ ಆ್ಯಂಡ್ ಸ್ಟಡಿಡ್ ಇನ್ ದ ಲೋಕಲ್ ಸ್ಕೂಲ್. ಸೊ ಅವರ ಏನು ದೊಡ್ಡ ಕುಟುಂಬ ಅವ್ರದ್ದು, ಅವರ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲ ಒಟ್ಟಿಗೆ ಏನು ಮಾಡ್ತಾಯಿದ್ರು, ಫ್ಯಾಮಿಲಿ ಒಂದು ಸ್ಟೋರ್ ಇತ್ತು, ಆ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗೆಯೇ ಜೊತೆಗೆ ಅಲ್ಲಿ ಓದ್ತಾ ಇದ್ರು. ಅವರು ಇಲ್ಲಿ ಲೋಕಲ್ ಸ್ಕೂಲಲ್ಲಿ ಅವರು ಓದಿ ಅವರು ತಮ್ಮ ಇಡೀ ಜೀವನದ ಈ ಕೆಲವು ಮೂಲ ಹಂತಗಳನ್ನು ಅವರು ಅಲ್ಲಿ ಪೂರೈಸ್ಕೊಳ್ತಾರೆ. ಎಲ್ಲಿ? ಟ್ಯಾಗನ್ರಾಗ್ ಅನ್ನೋ ಜಾಗದಲ್ಲಿ. ರೈಟ್, ಹಾಗೆಯೇ in 1884 he graduated from Medical School of Moscow University. Right, ಆಂಟನ್ ಚೆಖಾವ್ ಒಬ್ಬ ಡಾಕ್ಟರ್. ಇವನು 1884ನಲ್ಲಿ ಮೆಡಿಕಲ್ ಸ್ಕೂಲ್ ಆಫ್ ಮಾಸ್ಕೋ ಯೂನಿವರ್ಸಿಟಿಯಿಂದ ಮೆಡಿಕಲ್ ಏನು ಡಾಕ್ಟರ್ ಪದವಿಯನ್ನು ಅವನು ಪಡ್ಕೊಳ್ತಾನೆ. ಆಯಿತಾ, ನಂತರ ಹಿ ವರ್ಕ್ಡ್ ಇನ್ ದ ಹಾಸ್ಪಿಟಲ್, ಡಾಕ್ಟರ್ ಆಗಿ ಇಲ್ಲಿ ಚಿಕಿನೋ ಅನ್ನೋ ಜಾಗದಲ್ಲಿ ಅವನು ಸೇವೆಯನ್ನು ಸಲ್ಲಿಸ್ತಾನೆ. ಡಾಕ್ಟರ್ ಆಗಿ ಕೂಡ ಒಬ್ಬ ಅನುಭವ ಇದೆ ಅವನಿಗೆ. ರೈಟ್, ಏಕೆಂದರೆ ಆಗ ಇಡೀ ಪ್ರಪಂಚ ಇದ್ದ ಸ್ಥಿತಿಯೇ ಬೇರೆ. ಆಯಿತಾ, ರಷ್ಯಾದಲ್ಲಿ ಆಗಿನ ಸ್ಥಿತಿಯಲ್ಲಿ ಅವನು ಡಿಗ್ರಿ ಮುಗಿಸಿದ ತಕ್ಷಣ ಹೋಗಿ ಚಿಕಿನೋದಲ್ಲಿ ಅವನು ಹಾಸ್ಪಿಟಲಲ್ಲಿ ಒಬ್ಬ ಡಾಕ್ಟ್ರಾಗಿ ಸೇರಿಕೊಳ್ತಾನೆ. ಜೊತೆಗೆ ಅವನೊಬ್ಬ ನಾಟಕಕಾರನಾಗಿ ತುಂಬಾ ಪ್ರಸಿದ್ಧಿಯನ್ನು ಪಡೆದು ಕೂಡ ಹೌದು. ನಂತರ ಹಿ ಡೈಡ್ ಇನ್ 1904, 1904ನೇ ಇಸ್ವಿಯಲ್ಲಿ ಸತ್ತೋಗ್ತಾನೆ ಡ್ಯೂ ಟು ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಟಿ ಬಿ ಕಾಯಿಲೆಯಿಂದ ಅವನು ತೀರು ಹೋಗ್ತಾನೆ. ಹಾಗೆ ನಿಮ್ಮ ಪುಸ್ತಕದ ಮೊದಲನೇ ಭಾಗದಲ್ಲಿ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿದ್ದಾರೆ, ಸ್ವಲ್ಪ ಓದ್ಕೊಳ್ಳಿ, ಅದರ ಪರಿಚಯ ನಿಮಗೆ ಇರಬೇಕಾಗತ್ತೆ. ಇಷ್ಟು ಕೂಡ ಅವನ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ನಾನಿಲ್ಲಿ ಕೊಟ್ಟದ್ದು. ನೆಕ್ಸ್ಟ್ ಮುಂದೆ ಹೋಗ್ತಾ ನಾವು ರೈಟ್, ಇಂಟ್ರೊಡಕ್ಷನ್ ಟು ದ ಪ್ಲೇ ದ ಬೋರ್. ಎಸ್, ನಾವೀಗ ನಾಟಕಕ್ಕೆ ಬರುವ. ನಮಗಿರುವಂತಹ ಈ ನಾಟಕ ಇಂಟ್ರೊಡಕ್ಷನ್ ಟು ದ ಬೋರ್ ಹೆಸರು ನೀವು ಸ್ಪೆಲ್ಲಿಂಗ್ ನೋಡಿ ಏನೇನೋ ಅಂದ್ಕೊಬೇಡಿ, ಆ್ಯಕ್ಚುಯಲ್ ಮೀನಿಂಗ್ ಬೇರೆಯೇ ಇದೆ. ರೈಟ್, ಬೋರ್ ಅಂತ ಹೇಳಿದ್ರೆ ಬೋರ್ ಆಗೋದು ಅಂತ ಅಲ್ಲ.
ಆಯಿತಾ. ಸೊ ಇಲ್ಲಿ ಬೋರ್ ಅಂತ ಹೇಳಿದ್ರೆ ಇನ್ನೊಂದು ವರ್ಡ್ ಕೂಡ ಇದೆ ಈ ನಾಟಕಕ್ಕೆ, ದ ಬೇರ್ ಅಂತ ಹೇಳಿ. ದ ಬೇರ್, BEAR. ಬೇರ್ ಅಂದರೆ ಕರಡಿ ಅಂತ ಆಗುತ್ತೆ, ಅಥವಾ ಒರಟ ಅಂತ ಆಗುತ್ತೆ, ತುಂಬ ರಫ್ ಮ್ಯಾನ್ ಅಂತ ಕೂಡ ಆಗುತ್ತೆ. ಅದೇ ಅರ್ಥ ಕೊಡೋ ಹಾಗೆ ಇದನ್ನ ಟೈಟಲ್ಲಿ ದ ಬೋರ್ ಅಂತ ಇದೆ. ರೈಟ್. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ವಾ. ದ ಬೋರ್, ರೈಟ್. ಸೊ ದ ಬೋರ್ ಈಸ್ ಫುಲ್ ಆಫ್ ಫನ್ ಆ್ಯಂಡ್ ಹ್ಯೂಮರ್. ಸೊ ಇಡೀ ನಾಟಕ ತುಂಬ ನಗುವನ್ನು ಬರ್ಸತ್ತೆ, ಹಾಗೆಯೇ ತುಂಬ ಖುಷಿಯಾಗಿ ನಾವು ಆಡಿಯನ್ಸ್ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಎಷ್ಟು ಚೆನ್ನಾಗಿದೆ ನಾಟಕ ಅಂತೇಳಿ. ರೈಟ್. ಡೆಪಿಕ್ಟ್ಸ್ ದ ಲವ್ ಹೇಟ್ ರಿಲೇಷನ್ಶಿಪ್ ಬಿಟ್ವೀನ್ ಮಿಸ್ಟರ್ ಸ್ಮಿರ್ನೋವ್ ಆ್ಯಂಡ್ ಮಿಸಸ್ ಪಪೋವಾ. ಇಲ್ಲಿ ಎರಡು ಕ್ಯಾರೆಕ್ಟರ್ ಬರುತ್ತೆ ನೋಡಿ, ಲವ್ ಹೇಟ್, ಪ್ರೀತಿ ಇದೆ, ಹಾಗೆ ಹಾಗೆ ದ್ವೇಷ ಕೂಡ ಇದೆ. ಆ ಒಂದು ಸಂಬಂಧ ಯಾರಿಬ್ಬರ ಮಧ್ಯ, ಮಿಸ್ಟರ್ ಸ್ಮಿರ್ನೋವ್ ನೋಡಿ, ಸ್ಮಿರ್ನೋಫ್ ಅಂತ ಓದಬೇಕು ನಾವು, ಅಂಟನ್ ಶೆಕಾವ್ನ ಹಾಗೆ ಇಲ್ಲಿ ಕೂಡ ರಷ್ಯನ್ ಹೆಸರುಗಳು ಹೆಚ್ಚಾಗಿ ವಿ ಇಂದ ಎಂಡ್ ಆಗುತ್ತೆ, ಫ ಅಂತ ನಾವು ಓದ್ತೀವಿ. ಮಿಸ್ಟರ್ ಸ್ಮಿರ್ನೋಫ್ ಹಾಗೇನೆ ಮಿಸಸ್ ಪಪೋವಾ. ಓಕೆ, ಇವರಿಬ್ಬರು ಎರಡು ಮೇನ್ ಕ್ಯಾರೆಕ್ಟರ್ಗಳಲ್ಲಿ, ಇಟ್ ಹ್ಯಾಸ್ ಟೂ ಮೇನ್ ಕ್ಯಾರೆಕ್ಟರ್ಸ್. ಈ ಇಬ್ಬರು ಮಧ್ಯದಲ್ಲಿರುವ ಪ್ರೀತಿ ಇರ್ಬೋದು, ದ್ವೇಷ ಇರ್ಬೋದು, ಹಾಗೆ ಇದು ಕಥೆಯನ್ನು ಹೇಳ್ಕೊಂಡು ಹೋಗುತ್ತೆ ನಮಗೆ. ರೈಟ್. ಪಪೋವಾ, ಸೊ ಈ ನಾಟಕದಲ್ಲಿ ಬರುವಂತಹ ಒಂದು ಹೆಣ್ಣಿನ ಪಾತ್ರ ಇದು. ಪಪೋವಾ ಈಸ್ ಸ್ಟಿಲ್ ಮೌರ್ನಿಂಗ್ ಈವನ್ ಆಫ್ಟರ್ 7 years ಆಫ್ ಹರ್ ಹಸ್ಬೆಂಡ್ಸ್ ಡೆತ್. ಒಂದು ವಿಷಯ ನಮಗೆ ಗೊತ್ತಾಗತ್ತೆ, ಏನಂತ ಹೇಳಿದ್ರೆ ಪಪೋವಾ ಅವಳ ಗಂಡ ತೀರಿ ಹೋಗಿ ಸತ್ತು ಹೋಗಿ 7 ವರ್ಷ ಆಗಿದೆ, ಆದರೂ ಕೂಡ ಅವಳು ಸ್ಟಿಲ್ ಮೌರ್ನಿಂಗ್. ಮೌರ್ನಿಂಗ್ ಅಂತ ಹೇಳಿದ್ರೆ ಶೋಕಾಚರಣೆ. ಗಂಡ ಸತ್ತೋಗಿ 7 ವರ್ಷ ಆಗಿದೆ, ಈಗಲೂ ಕೂಡ ಅವಳು ಗಂಡನ್ನ ನೆನಪಿಸ್ಕೊಂಡು ಬದುಕಿದ್ದಾಳೆ, ಶೋಕಾಚರಣೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಆಗುತ್ತೆ ನಮಗೆ. ಸೊ ಇಲ್ಲಿ ಇಂಟರ್ನೆಟ್ನಲ್ಲಿ ಸಿಕ್ಕಿದಂಥ ಒಂದು ಫೋಟೋ ಇದು, ಈ ನಾಟಕದ ಒಂದು ದೃಶ್ಯ ಇದು. ರೈಟ್. ಮೊದಲೇ ಹೇಳಿದಾಗೆ ಮಿಸ್ಟರ್ ಸ್ಮಿರ್ನೋವ್, ಓಕೆ, ಇದು ಇವರು ಆ್ಯಕ್ಟಿಂಗ್ ಮಾಡಿದ್ದು. ರೈಟ್, ಅವನ ಪಾತ್ರವನ್ನು. ಹಾಗೆಯೇ ಇವಳು ಮಿಸಸ್ ಪಪೋವಾ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದವಳು. ಸೊ ನಿಮಗೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸುಲಭ ಆಗಲಿ ಅಂತೇಳಿ ಈ ಚಿತ್ರಗಳನ್ನ ತೊಗೊಂಡಿದ್ದೀನಿ. ಹಾಗೆಯೇ ಈ ನಾಟಕದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಸ್ಟೇಜ್ ಮೇಲೆ, ಅದು ಅವನು ಲುಕಾ. ಸೊ ಹೀ ಈಸ್ ಎ ಸರ್ವೆಂಟ್. ಸೊ ಏನು ಪಪೋವ ಮನೆಯಲ್ಲಿ ಅವಳಿಗೆ ಸರ್ವೆಂಟ್ ಆಗಿ ಕೆಲಸ ಮಾಡೋಂಥವನು ಈ ಲುಕಾ. ಈ 3 ಕ್ಯಾರೆಕ್ಟರ್ಗಳು ನಮಗೆ ಸ್ಟೇಜ್ ಮೇಲೆ ಕಾಣಿಸುವಂಥದ್ದು. ಸೊ ನಾಟಕ ಪ್ರಾರಂಭವಾದಾಗ ಮೊದಲಿಗೆ ನಮಗೆ ಸಿಕ್ಕುವಂತಹದ್ದೇ ಮೊದಲ ಡೈಲಾಗ್ ಆಗುವಂಥದ್ದು ಈ ಲೂಕಾನಿಂದ, ಈ ಸರ್ವೆಂಟ್. ಇವನ ಮಾತುಗಳಿಂದ ನಮಗೆ ಡೈಲಾಗ್ ಪ್ರಾರಂಭ ಆಗುತ್ತೆ. ರೈಟ್. ಸೊ 7 ವರ್ಷ ಆಗಿದೆ ಗಂಡ ತೀರಿ ಹೋಗಿ ಅವಳಿಗೆ, ಅಲ್ವಾ. ಶಿ ಡಸ್ ನಾಟ್ ಲೀವ್ ದ ಹೌಸ್. 7 ವರ್ಷದಿಂದ ಆ ಒಂದು ಏನು ಎಸ್ಟೇಟ್ನ ಮನೆಯಲ್ಲಿ ಅವಳಿದ್ದಾಳೆ, ಆ ಮನೆಯನ್ನು ಬಿಟ್ಟು ಅವಳು ಹೊರಗೆ ಹೋಗಲಿಲ್ಲ. ಶಿ ಡಸಂಟ್ ಲೀವ್ ದ ಹೌಸ್ ಫಾರ್ 7 years. ಇಸ್ ಇಟ್ ಪಾಸಿಬಲ್ ಮೈ ಸ್ಟೂಡೆಂಟ್ಸ್? 7 ವರ್ಷದಿಂದ ಅವಳು ಹೊರ ಹೋಗಿಲ್ಲ, ಶೋಕಾಚರಣೆ ಇದ್ದಾಳೆ, ದುಃಖದಲ್ಲಿದ್ದಾಳೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇದೆಯಾ ನಮಗೆ? ಆ್ಯಂಡ್ ಶಿ ಈಸ್ ವೇರಿಂಗ್ ಎ ಬ್ಲ್ಯಾಕ್ ಡ್ರೆಸ್. ಸೊ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಬ್ಲ್ಯಾಕ್ ಅಂತ ಹೇಳಿದ್ರೆ ಅದು ಶೋಕಾಚರಣೆ. 7 ವರ್ಷ ಆದರೂ ಕೂಡ ಅವಳು ಹಾಗೇನೆ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡೇ ಇದ್ದಾಳೆ. ಯಾಕೆಂದರೆ ಒಂದು ಏನದು ನಾವು ಹೇಳ್ತೀವಿ, ಶೋಕವನ್ನು ತೋರಿಸುತ್ತೆ, ತನ್ನ ಡ್ರೆಸ್ಗಳಲ್ಲಿ ಕೂಡ ಆ ಶೋಕವನ್ನು ತೋರಿಸ್ಬೇಕು ಅಂತ ಹೇಳಿ, ಅಲ್ವಾ. ಹಾಗೆಯೇ ಹರ್ ಹಸ್ಬೆಂಡ್, ಅವಳಿಗೆ ಒಬ್ಬ ಸತ್ತೋದಲ್ಲ ಗಂಡ 7 ವರ್ಷದ ಹಿಂದೆ. ಸೊ ಅವನು ಹರ್ ಹಸ್ಬೆಂಡ್ ವಾಸ್ ಅನ್ಕೈಂಡ್. ಈ ಅಬ್ಜೆಕ್ಟಿವ್ಸನ್ನು, ಗುಣಗಳನ್ನು ನೋಡ್ಕೊಳ್ಳಿ ಒಮ್ಮೆ. ಅನ್ಕೈಂಡ್ ಅಂದರೆ ಅಷ್ಟೊಂದು ಪ್ರೀತಿಯಿಂದ ಏನು ನೋಡ್ಕೊಳ್ತಿರಲಿಲ್ಲ ಅವನು ಅವಳನ್ನು, ಆಯಿತಾ. ಹಾಗೆಯೇ ಡಿಸ್ಲಾಯಲ್ ಟು ಹರ್. ಡಿಸ್ಲಾಯಲ್ ಅಂದರೆ ಪ್ರಾಮಾಣಿಕವಾದ ಒಬ್ಬ ಗಂಡ ಆಗಿರಲಿಲ್ಲ ಅವನು, ತುಂಬ ಮೋಸ ಮಾಡ್ತಾ ಇದ್ದ ಹೆಂಡತಿಗೆ ಅವನು. ರೈಟ್. ಅಂತ ಒಂದು ಕ್ಯಾರೆಕ್ಟರ್ ಅವಳ ಗಂಡಂದು. ಯೆಟ್ ಶಿ ರಿಮೈನ್ ಟ್ರೂ ಟು ಹಿಮ್ ಫಾರ್ ಎವರ್. ಸೊ ಆದರೂ ಕೂಡ ಅಂತಹ ಗಂಡ ಅಷ್ಟು ಒಳ್ಳೆನಲ್ಲ ಅವನು, ಕೆಟ್ಟವನವನು, ಪ್ರಾಮಾಣಿಕನಲ್ಲ ಅವನು. ಆದರೂ ಕೂಡ ಅವಳು ಒಬ್ಬ ಒಳ್ಳೆ ಹೆಂಡತಿಯಾಗಿ, ಗಂಡ ಸತ್ರೂ ಕೂಡ 7 ವರ್ಷ ಆದರೂ ಕೂಡ ಗಂಡನ ನೆನಪಲ್ಲೇ ಬದುಕಿದ್ದಾಳೆ. ಎಂಥ ಒಂದು ಹೆಂಡತಿ ಅವಳು.
ಸೊ ಇದನ್ನ ನಾನು 7 ವರ್ಷಗಳಿಂದ ನೋಡಿರುವಂತಹ ಲೂಕ ತನ್ನ ಏನು ಮನೆಯ ಒಡತಿಗೆ ಅಡ್ವೈಸ್ ಮಾಡ್ತಾನೆ. ಹಿ ಅಡ್ವೈಸಸ್ ಹರ್ ದಟ್ ಶೀ ಈಸ್ ಯಂಗ್, ಇನ್ನೂ ಕೂಡ ನಿಂಗೆ ವಯಸ್ಸಿದೆ, ಆ್ಯಂಡ್ ಫರ್ಗೆಟ್ ಹರ್ ಡೆಡ್ ಹಸ್ಬೆಂಡ್ ನಾವು, ನೀನು ಇಷ್ಟು ಚಿಕ್ಕ ವಯಸ್ಸಿದೆ ನಿನಗೆ, ಇನ್ನೂ ಕೂಡ ಯಾಕೆ ಶೋಕಾಚರಣೆ ಮಾಡ್ತೀಯ, ಆ ಗಂಡ ಸತ್ತೋಗಿದ್ದಾನೆ, ಅವನನ್ನು ಮರೆತು ಹೊಸ ಮದುವೆ ಆಗು ಅಲ್ವಾ, ನಿನ್ನ ಜೀವನವನ್ನು ರೂಪಿಸ್ಕೋ, ಯಾಕೆ ಹೀಗೆ ಹಾಳು ಮಾಡ್ಕೊಳ್ತೀಯ ಅಂತ ತುಂಬ ಬುದ್ಧಿ ಹೇಳ್ತಾ ಇರ್ತಾನೆ ಅವನು. ಆಯಿತಾ? ಯಾಕೆ ಅಂತ ಹೇಳಿದ್ರೆ ಈ ವಯಸ್ಸಿನಲ್ಲಿ ಆ ಹುಡುಗಿ ಚೆನ್ನಾಗಿ ಜೀವನ ಮಾಡಬೇಕು, ಖುಷಿಯಾಗಿರಬೇಕು ಅಂತೇಳಿ, ಆದರೆ ಇವಳು ದುಃಖ ಪಡ್ಕೊಂಡು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ಹೊರಗಡೆ ಪ್ರಪಂಚಕ್ಕೆ ತನ್ನ ಮುಖವನ್ನು ಕೂಡ ತೋರಿಸದೆ, ಬೇರೆ ಯಾವುದೇ ಅಕ್ಕಪಕ್ಕದ ಮನೆಯವರ ನೈಬರ್ಸನ್ನು ಕೂಡ ಮಾತಾಡಿಸದೆ, ಬೇರೆ ಗಂಡಸರನ್ನು ಕೂಡ ಮಾತಾಡಿಸದೆ, ಅಷ್ಟು ಅವಳು ತನ್ನನ್ನು ತಾನು ಬಚ್ಚಿಕೊಂಡಿದ್ದಾಳೆ. ಇಂತಹ ಒಂದು ಸ್ಥಿತಿ ಗತಿ ಇವಳಿಗೆ ಬರಬಾರ್ದು, ಹೀಗೆ ಇರಬಾರ್ದು ಅಂತೇಳಿ ಅವನ ಒಂದು ಕನಸನಿದೆ. ಇದು ಕಥೆಯಲ್ಲಿ ನಮಗೆ ಗೊತ್ತಾಗುವಂಥದ್ದು. ಲೂಕ ಒಪಿನ್ಸ್ ಅಂದರೆ ಅವನ ಒಪಿನಿಯನ್ ಏನು ಅಂತೇಳಿ, ಒಪಿನ್ಸ್ ಶೀ ಶುಡ್ ಗೆಟ್ ಮ್ಯಾರಿಡ್ ಅಗೈನ್, ಅವಳು ಮತ್ತೆ ಮದುವೆ ಆಗಬೇಕು, ರೈಟ್? ಯಾಕೆಂದರೆ ದೊಡ್ಡ ಎಸ್ಟೇಟ್ ಇದೆ, ಹಣಕಾಸು ತುಂಬಾ ಇದೆ, ಅದಕ್ಕೇನು ಕೊರತೆ ಇಲ್ಲ, ಸೊ ಚೆನ್ನಾಗೂ ಕೂಡ ಇದ್ದಾಳೆ, ಯಾಕೆ ಸುಮ್ಮನೆ ಸಮಯ ವೇಸ್ಟ್ ಮಾಡ್ತಾಳೆ ಇವಳು ಅಂತ ಹೇಳಿ. ಶಿ ಈಸ್ ಅಟ್ಯಾಚ್ ಟು ಹರ್ ಹಸ್ಬೆಂಡ್ಸ್ ಮೆಮೊರೀಸ್. ನೋಡಿ, ಅವಳು ಗಂಡನ ನೆನಪುಗಳ ಜೊತೆ ಬದುಕ್ತಾ ಇದ್ದಾಳೆ 7 ವರ್ಷಗಳಿಂದ. ಅದರಿಂದ ಹೊರಗೆ ಬಂದರೆ ತಾನೇ ಅವಳು ಹೊಸ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ಳಿ ಸಾಧ್ಯ ಆಗೋದು. ಈಗಲೂ ಕೂಡ ಅವಳು ಅದೇ ಗಂಡನ ನೆನಪನ್ನ ಮಾಡ್ಕೊಂಡಿದ್ದಾಳೆ ಅವಳು. ಶಿ ಡಸ್ ನಾಟ್ ಅಗ್ರಿ ಟು ರೀಮ್ಯಾರಿ. ನೋಡಿ, ಪುನರ್ ವಿವಾಹ, ಮತ್ತೆ ಮದುವೆ ಆಗಲಿಕ್ಕೆ ಅವಳಿಗೆ ಇಷ್ಟ ಇಲ್ಲ. ಸ್ಮಿರ್ನಾಫ್ ಕಮ್ಸ್ ಟು ಪಪೋವಾ ಟು ಗೆಟ್ ಹಿಸ್ 1200 ರೂಬಲ್ಸ್ ಡೆಟ್ ಬ್ಯಾಕ್. ನೋಡಿ, ಮತ್ತೆ ಓದ್ತೀನಿ, ಸ್ಮಿರ್ನಾವ್. ಸೊ ಇಲ್ಲಿ ಲೂಕ ಅವಳಿಗೆ ಅಡ್ವೈಸ್ ಮಾಡ್ತಾ ಇರ್ತಾನೆ ಮತ್ತೆ ಮದುವೆ ಆಗು ಅಂತೇಳಿ. ಅವಳು ಆ ಸ್ಥಿತಿಯಲ್ಲಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ದಿಢೀರ್ ಅಂತ ಹೇಳಿ ಸ್ಮಿರ್ನಾಫ್ನ ಎಂಟ್ರಿ ಆಗುತ್ತೆ ಮನೆಗೆ. ಸೊ ಅವನು ಯಾಕೆ ಬರ್ತಾನೆ ಈ ಮನೆಗೆ? ಸ್ಮಿರ್ನಾಫ್ ಕಮ್ಸ್ ಟು ಪಪೋವಾ ಟು ಗೆಟ್ ಹಿಸ್ 1200 ರೂಬಲ್ಸ್. ರೂಬಲ್ಸ್ ಅಂತ ಹೇಳಿದ್ರೆ ಇದು ರಷ್ಯನ್ ಕರೆನ್ಸಿ. ನಾವೇನು ರುಪೀಸ್ ಅಂತ ಹೇಳ್ತೀವಿ ಇಂಡಿಯಾದಲ್ಲಿ, ಹಾಗೇನೆ ರಷ್ಯಾದಲ್ಲಿ ರೂಬಲ್ಸ್. ಡೆಟ್ ಬ್ಯಾಕ್, ಡೆಟ್ ಅಂದರೆ ಸಾಲ. ಸೊ ಅವನಿಗೆ ಸ್ವಲ್ಪ ಹಣ, ಏನು 1200 ಹಣ ಈ ಮನೆಯಿಂದ ವಾಪಸ್ ಬರಬೇಕಾಗಿರುತ್ತೆ, ಇವ್ರು ಕೊಡಬೇಕಾಗಿರುತ್ತೆ, ಅದನ್ನು ತಗೊಂಡೋಗ್ಲಿಕ್ಕೆ ಅಂತ ಬರ್ತಾನೆ ಅವನು. ಸೊ ಇದರ ಕತೆ ಏನು? 1200 ರೂಬಲ್ಸ್ನ ಕತೆ ಏನು? ಪಪೋವಾಸ್ ಹಸ್ಬೆಂಡ್, ಅವಳ ಗಂಡ, 7 ವರ್ಷದ ಹಿಂದೆ ಇದು ಅಲ್ವಾ, ಹ್ಯಾಡ್ ಬಾರೋಡ್ ಫ್ರಮ್ ಹಿಮ್ ಟು ಬೈ ಓಟ್ಸ್. ಟು ಬಾರೋ, ಅವನಿಂದ ಓಟ್ಸನ್ನು ಪರ್ಚೇಸ್ ಮಾಡಿರ್ತಾನೆ ಫಾರ್ ಹಿಸ್ ಹಾರ್ಸ್. ಸೊ ಇವಳ ಗಂಡ ಇದ್ದಲ್ವಾ, ಅವನ ಹತ್ರ ಒಂದು ಕುದುರೆ ಕೂಡ ಇತ್ತು, ಅದರ ಹೆಸರು ಟಾಬಿ. ಆ ಟಾಬಿ ಏನಿದೆ ಅದಕ್ಕೋಸ್ಕರ ಓಟ್ಸನ್ನು ಪರ್ಚೇಸ್ ಮಾಡಿರ್ತಾನೆ, ಆಯಿತಾ? ಅದಕ್ಕೆ ಹಣ ಕೊಟ್ಟಿರೋದಿಲ್ಲ. ಆ ಹಣವನ್ನು ಪಡೀಲಿಕ್ಕೋಸ್ಕರ ಇವನು 7 ವರ್ಷದ ನಂತರ ಇವನಲ್ಲಿ ಬಂದ್ಯಾನೆ. ಸೊ ಇದು ಕಾರಣ. ಮಿಸ್ಟರ್ ಸ್ಮಿರ್ನಾಫ್ ಇಲ್ಲಿಗೆ ಯಾಕೆ ಬಂದು ಅರ್ಥ ಆಯ್ತಾ ನಿಮಗೆ? ರೈಟ್. ಸೊ ಪಪೋವಾ informs Smirnov that she is not in a state of mind to pay attention to money matters. ಪಪೋವಾ ಏನು ಹೇಳ್ತಾಳೆ? ಸೊ ನನಗೆ ಈಗ ಅಂತಹ ಮೂಡಿಲ್ಲ, ಹಣದ ಬಗ್ಗೆ ಲೆಕ್ಕಾಚಾರ ಮಾಡುವಂತಹ, ಅದ್ರ ಬಗ್ಗೆ ಯೋಚನೆ ಮಾಡುವಂತಹ ಮೂಡು ನನಗೆ ಇಲ್ಲ, ಅದ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳ್ತಾಳೆ. ಶಿ ವಿಲ್ ಪೇ ಹಿಸ್ ಮನಿ ವೆನ್ ಹರ್ ಸ್ಟೀವರ್ಡ್ ಕಮ್ಸ್ ಬ್ಯಾಕ್ ಫ್ರಮ್ ಟೌನ್. ನೋಡಿ, ಅವಳು ಹೇಳ್ತಾಳೆ, ಅವಳ ಸ್ಟೀವರ್ಡ್, ಆ ಅಕೌಂಟ್ಸ್ನೆಲ್ಲ ನೋಡ್ಕೊಳ್ಳೋಂಥ ಒಬ್ಬ ಸರ್ವೆಂಟ್ ಏನಾಗಿದ್ದಾನೆ ಕೆಲಸವನು, ಅವನು ಟೌನಿಗೆ ಹೋಗಿದ್ದಾನೆ. ಹಣ ಎಲ್ಲ ಅವನ ಹತ್ರ ಇರೋವಂಥದ್ದು ಲೆಕ್ಕಾಚಾರ ಎಲ್ಲ. ಅವನು ವಾಪಸ್ ಬಂದ ಮೇಲೆ ನಾನು ನಿಮ್ಗೆ ಹಣವನ್ನು ವಾಪಸ್ ಕೊಡ್ಬೋದು, ಈಗ ನನ್ನ ಹತ್ರ ಕೊಡ್ಲಿಕ್ಕಿಲ್ಲ ಅಂತ ಅವಳು ಹೇಳ್ತಾಳೆ. ಸ್ಮಿರ್ನಾಫ್ ಇನ್ಸಿಸ್ಟ್ ದಟ್ ಹಿ ವಾಂಟ್ಸ್ ದ ಮನಿ ನೌ. ಆದರೆ ಅವನು ಹೇಳ್ತಾನೆ, ಇಲ್ಲ, ನನಗೆ ಈಗ ಹಣ ಬೇಕೇ ಬೇಕು, ಈಗಲೇ ಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಳ್ತಾನೆ. ಬಿಕಾಸ್ ಅವನಿಗೇನೋ ಸಮಸ್ಯೆ ಇದೆ ಇಲ್ಲಿ, ಆಯಿತಾ? ಯಾಕೆಂದರೆ ಅವನು 7 ವರ್ಷದಿಂದ ಬರದೇ ಇದ್ದವನು ಇದ್ದಕ್ಕಿದ್ದಂಗೆ ದಿಢೀರ ಈಗ ಪ್ರತ್ಯಕ್ಷ ಆಗಿದೆ ಅಂತ ಹೇಳಿದ್ರೆ ಅವನಿಗೇನೋ ಸಂಕಟ ಆಗಿದೆ.
ಕಷ್ಟ ಆಗಿದೆ, ಈಗ ಅವನಿಗೆ ಹಣ ಬೇಕು, ಹಾಗಾಗಿ ಕೊಟ್ಟವ್ರದ್ದು ತಗೊಂಡೋಗಿ ಬಂದೇನಲ್ವಾ. ಸಮಸ್ಯೆ ನೋಡುವ ಏನಂತ ಹೇಳಿ, ಬಿಕಾಸ್ ಹಿ ಹ್ಯಾಸ್ ಟು ಪೇ ದ ಇಂಟ್ರೆಸ್ಟ್. ನೋಡಿ, ಇವನು ಕೂಡ ಎಲ್ಲೋ ಬೇರೆಯವ್ರ ಹತ್ರ ಸಾಲ ಮಾಡಿದ್ದಾನೆ, ಆ ಸಾಲಕ್ಕೆ ಇಂಟ್ರೆಸ್ಟನ್ನು ಬಡ್ಡಿಯನ್ನು ಕಟ್ಟಬೇಕಂತೆ. ನೋಡಿ ಏನಂತ, ಸ್ಮಿರ್ನಾಫ್ ಈಸ್ ಅಫ್ರೇಡ್ ಆಫ್ ದ ಕ್ರೆಡಿಟರ್ಸ್. ನೋಡಿ, ಇವನು ಕೂಡ ಬೇರೆ ಸಾಲ ಕೊಡ್ತಾನೆ, ಆಯ್ತಾ, ಇವನು ಕೂಡ ಸಾಲ ತಗೊಳ್ತಾನೆ. ಇವನಿಗೆ ಯಾರು ಸಾಲ ಕೊಟ್ಟಿದ್ದಾರೆ ಇವನ್ಗೆ ಅವ್ರನ್ನ ಕಂಡ್ರೆ ಹೆದರಿಕೆ ಆಗದೆ, ಯಾಕೆಂದರೆ ಯಾವ ಸಮಯದಲ್ಲಿ ಬೇಕಾದ್ರೂ ಅವ್ರು ಕೇಳ್ಬೋದಾ ಅಲ್ವಾ. ಸಾಲ ಕೊಟ್ಟವ್ರ ಮನೆಗೆ ಯಾವ ಕ್ಷಣದ ಬೇಕಾದರೂ ಹೋಗಿ ಬಾಗಿಲು ಬಡಿಬೋದು ಅಲ್ವಾ, ನಾನು ಕೊಟ್ಟ ಹಣ ನಂಗೆ ವಾಪಸ್ ಕೊಡು ಅಂತ ಹೇಳಿ. ಸೊ ಹಾಗಾಗಿ ಅವನಿಗೆ ಅವ್ರನ್ನ ಕಂಡ್ರೆ ಹೆದರಿಕೆ ಆಗುತ್ತೆ ತುಂಬ. ಇವನು ಕೊಡ್ತಾನೆ, ಆದರೆ ಇವನು ಸಾಲ ಕೊಟ್ಟವ್ರು ಇವನು ಹಾಗೆ ಹೆದರ್ಕೊಳ್ತಾರ ನೋಡುವ. ದೇ ವಿಲ್ ಟೇಕ್ ಹಿಸ್ ಎಸ್ಟೇಟ್ ಆ್ಯಂಡ್ ಗಿವ್ ಹಿಮ್ ಎ ಹಾರ್ಡ್ ಟೈಮ್. ಒಂದು ಕಂಡೀಷನ್ ಇದೆ, ಇವನು ಇವತ್ತು ಇಂಟ್ರೆಸ್ಟ್ನ ಕಟ್ಟಿಲ್ಲ ಅಂತ ಹೇಳಿದ್ರೆ ದ ಬ್ಯಾಂಕ್ ಪೀಪಲ್ ಏನು ಸಾಲ ಮಾಡಿದಾನಲ್ವಾ ಅವರು ಇವನ ಎಸ್ಟೇಟನ್ನು ತೊಗೊಂಡ್ಬಿಡ್ತಾರೆ. ಆ್ಯಂಡ್ ಗಿವ್ ಹಿಮ್ ಎ ಹಾರ್ಡ್ ಟೈಮ್. ಹಾರ್ಡ್ ಟೈಮ್ ಅಂದರೆ ಕಷ್ಟ ಸಮಯ. ಅವ್ರೇನಾದ್ರು ಇವನ ಎಸ್ಟೇಟನ್ನು ಕಿತ್ಕೊಂಡ್ರೆ ಆಯಿತಾ, ಇವನಿಗೆ ಕಷ್ಟದ ಸಮಯ ಪ್ರಾರಂಭ ಆಗುತ್ತೆ ಅಂತೇಳಿ. ಸೊ ಇದು ಅವನ ಕಷ್ಟ, ತನ್ನ ಕಷ್ಟನೆಲ್ಲ ಹೇಳ್ಕೊಳ್ತಾನೆ ಇವಳ ಹತ್ರ, ನನಗೆ ಇದಕ್ಕೋಸ್ಕರ ಹಣ ಬೇಕು ದಯವಿಟ್ಟು ಕೊಡಿ ಅಂತೇಳಿ. ಬಟ್ ಸಮಸ್ಯೆ, ಇವಳದು ಕೂಡ ಸಮಸ್ಯೆ ಇದೆ. ಎಷ್ಟು ದೊಡ್ಡ ಶ್ರೀಮಂತಲಾಗಿದ್ದರೂ ಕೂಡ, ಇವಳು ದೊಡ್ಡ ಎಸ್ಟೇಟ್ ಇದ್ದರೂ ಕೂಡ ಅವಳ ಹತ್ರ ಹಣ ಇಲ್ಲ. ಇರೋದವಳು ಮೌರ್ನಿಂಗ್ ಅಂತ ಹೇಳಿದ್ರೆ ಶೋಕಾಚರಣೆಯಲ್ಲಿ ಹಣ ನೋಡ್ಕೊಳ್ಳೋನು ಸ್ಟೀವರ್ಡ್ ಇಲ್ಲ, ಹೋಗಿದ್ದಾನೆ, ಬರಬೇಕು ಅವನು. ಪಾಪ ಡಸ್ ನಾಟ್ ಹ್ಯಾವ್ ಮನಿ, ಅವಳ ಹತ್ರ ಹಣ ಇಲ್ಲ. ಸ್ಮಿರ್ನಾಫ್ ಕನ್ಫೆಸಸ್ ದಟ್ ಹೀ ಈಸ್ ಲಾಸ್ಟ್ ಇನ್ ಹರ್ ಲವ್. ಹೀಗೇನೆ ನೋಡಿ, ಆರ್ಗ್ಯುಮೆಂಟ್ ತುಂಬಾ ಮುಂದುವರಿಯುತ್ತೆ. ಏನೇನಾಗುತ್ತೆ ಕಥೆಯಲ್ಲಿ, ಕೊನೆಗೆ ಏನಾಗುತ್ತೆ ಒಂದು ಹಂತಕ್ಕೆ ಅಂತ ಹೇಳಿದ್ರೆ, ಸ್ಮಿರ್ನಾಫ್ ಕನ್ಫೆಸಸ್ ಅಂದರೆ ತಪ್ಪೊಪ್ಪಿಗೆ ಅಥವಾ ಒಪ್ಕೊಳ್ಳೋಂಥದ್ದು. ಏನಂತ ಹೇಳಿ, ಹೀ ಈಸ್ ಲಾಸ್ಟ್ ಇನ್ ಹರ್ ಲವ್. ಜಗಳ ಮಾಡ್ತಾ 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 ಒಂದು ಆಶ್ಚರ್ಯ ಅಂತ ಹೇಳಿದ್ರೆ ಅವಳ ಮೇಲೆ ಇವನಿಗೆ ಪ್ರೀತಿ ಪ್ರಾರಂಭ ಆಗ್ಬಿಡುತ್ತೆ. ರೈಟ್, ಜಗಳ ಮಾಡ್ತಾ ಮಾಡ್ತಾ ಅವಳ ಮಾತು ಕೇಳಿಸ್ಕೊಂಡು ಅವಳ ಸೌಂದರ್ಯನ ನೋಡಿ ಇವನಿಗೆ ಅವಳ ಮೇಲೆ ಪ್ರೀತಿ ಹುಟ್ಬಿಡತ್ತೆ. ಹಾಗೆಯೇ ಜಗಳ ಮಾಡ್ತಾ ಮಾಡ್ತಾ ಏನಾಯಿತು, ಪಪೋವಾ ಟು ರಿವೀಲ್ಸ್ ದಟ್ ಶಿ ಟು ಈಸ್ ಅಟ್ರಾಕ್ಟ್ ಟುವರ್ಡ್ಸ್ ಹಿಮ್. ಅವಳು ಒಪ್ಕೊಳ್ತಾಳೆ, ನನಗೂ ಕೂಡ ಅವನ ಮೇಲೆ ಆಸೆ ಆಗ್ತಾಯಿದೆ, ಇಷ್ಟ ಆಗತ್ತೆ, ಪ್ರೀತಿ ಇದೆ ಅಂತ ಅವಳು ಕೂಡ ಒಪ್ಕೊಂಡ್ಬಿಡ್ತಾಳೆ. ಸೊ ಇದು ಒಂದು ವಿನೋದಾತ್ಮಕವಾದಂತಹ ಒಂದು ನಾಟಕ ಅಂತ ನಮಗೆ ಈಗ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ಇಡೀ ನಾಟಕ ಒಮ್ಮೆ ಓದಿ ಅದ್ರಲ್ಲಿ ಗೊತ್ತಾಗುತ್ತೆ ನಮಗೆ ಎಷ್ಟು ಕಾಮಿಡಿ ಸೀನ್ಸ್ಗಳಿದೆ ಅಂತ ಹೇಳಿ. ರೈಟ್, ಸೊ ಇದು ಇಂಟ್ರೊಡಕ್ಷನ್. ಕತೆ ಬಿಗಿನಿಂಗಿಂದ ಎಂಡಿನವ್ರಿಗೆ ಏನೆಲ್ಲ ಆಯಿತು ಹೇಳಿದ್ದೀನಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಆ ಕಥೆಯನ್ನು ವಿವರಿಸ್ತಾ ಹೋಗ್ತೀನಿ, ಆಯಿತಾ. ಸೊ ಇದು ನಮ್ಮ ಮಂಗಳೂರು ಟೆಕ್ಸ್ಟ್ ಬುಕ್ನ ಹೆಸರು. ರೈಟ್, ಹಾಗೆಯೇ ಇಷ್ಟೊತ್ತಾಯ್ತಲ್ವಾ, ಅದ್ರ ಮೇಲೆ ಕೆಲವು ಪ್ರಶ್ನೆಗಳು ನಾನು ಕೇಳ್ತೀನಿ, ಆಯಿತಾ. ಹಾಗೆ ಉತ್ತರಗಳು ಕೂಡ ಇದೆ ಇಲ್ಲಿಗ, ಗೆಸ್ ಮಾಡಿ. ಫಸ್ಟ್ ಎಮ್ ಸಿ ಕ್ಯೂಸ್ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೋಡುವ ಪ್ರಶ್ನೆ ಏನು, ಇನ್ ದ ಇನಿಷಿಯಲ್ ಸ್ಟೇಜ್ ಒನ್ ಆ್ಯಕ್ಟ್ ಪ್ಲೇಸ್ ವರ್ ಕಾಲ್ಡ್ ಆ್ಯಸ್. ಇಷ್ಟೊತ್ತರ ನಾವು ಬಿಗಿನಿಂಗ್ ಎಂಡನ್ನು ನೋಡಿದ್ವಿ ಅಲ್ವಾ. ಒನ್ ಆ್ಯಕ್ಟ್ ಪ್ಲೇನ ಇತಿಹಾಸ ಮೂಲದ ಬಗ್ಗೆ ತಿಳ್ಕೊಂಡ್ವಿ, ಹಾಗೆಯೇ ಆಂಟನ್ ಚೆಖೋವ್ನ ಬಗ್ಗೆ ತಿಳ್ಕೊಂಡ್ವಿ, ಹಾಗೆಯೇ ಬೋರ್ನ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡ್ವಿ, ಆಯಿತಾ. ಇಷ್ಟು ವಿಷಯಗಳ ಮೇಲೆ 5 ಪ್ರಶ್ನೆಗಳಿದೆ ಇಲ್ಲಿಗ. ಮೊದಲನೇ ಪ್ರಶ್ನೆ, ಇನ್ ದ ಇನಿಷಿಯಲ್ ಸ್ಟೇಜ್ ಒನ್ ಆ್ಯಕ್ಟ್ ಪ್ಲೇಸ್ ವರ್ ಕಾಲ್ಡ್ ಆ್ಯಸ್. ಏನು ಒನ್ ಆ್ಯಕ್ಟ್ ಪ್ಲೇ ಪ್ರಾರಂಭ ಆದಾಗ ಮೊದಲನೇದಾಗಿ ಇನಿಷಿಯಲ್ ಸ್ಟೇಜ್ ಪ್ರಾರಂಭದ ದಿನಗಳಲ್ಲಿ ಅವುಗಳನ್ನು ಏನಂತ ಕರಿತಾ ಇದ್ರು. ಎ ಮೊದಲನೇ ಉತ್ತರ ದ ಕರ್ಟನ್ ರೈಸರ್ಸ್, ಬಿ ದ ಸ್ಕ್ರೀನ್ ರೈಸರ್ಸ್, ಸಿ ದ ರೈಸರ್ಸ್, ಡಿ ಡ್ರಾಮಾ. ಉತ್ತರ ಏನು? ಗೆಸ್ ಮಾಡ್ಬೋದು ನೀವು. ದ ಕರ್ಟನ್ ರೈಸರ್ಸ್, ಅಥವಾ ಇನ್ನೊಂದು ಹೆಸರು ಕೂಡ ಹೇಳಿದೆ ನಾನು, ದ ಆಫ್ಟರ್ ಪೀಸಸ್ ಅಂತ ಹೇಳಿ, ಆಯಿತಾ. ಇಲ್ಲಿ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರೋದ್ರಿಂದ ಉತ್ತರ ಒಂದನ್ನು ಕೊಡಬೇಕು, ಹಾಗೆ ಒಂದನ್ನು ಮಾತ್ರ ಕೊಟ್ಟೆ ನಾನು. ಎರಡನೇ ಪ್ರಶ್ನೆ, ಸೆಕೆಂಡ್ ಕ್ವಶನ್, ಒನ್ ಆ್ಯಕ್ಟ್ ಪ್ಲೇಸ್ ವರ್ ಒರಿಜಿನೇಟೆಡ್. ಈ ನಾಟಕಗಳು ಮೂಲ ಎಲ್ಲಿದು, ಆಯಿತಾ. ಫಸ್ಟ್ ಆಪ್ಷನ್ ಇಂಗ್ಲೆಂಡ್, ಸೆಕೆಂಡ್ ಆಪ್ಷನ್ ಇಟಲಿ, ಥರ್ಡ್ ಆಪ್ಷನ್ ಗ್ರೀಸ್, ಫೋರ್ತ್ ಆಪ್ಷನ್ ಇಂಡಿಯಾ. ಎಸ್, ಯು ಕ್ಯಾನ್ ಗೆಸ್. ಆನ್ಸರ್ ಈಸ್ ಗ್ರೀಸ್. ಎಸ್. ಮೂರನೇ ಪ್ರಶ್ನೆ ಹೋಗುವ. ಎಸ್, ಆಂಟನ್ ಚೆಖೋವ್ ವಾಸ್ ಬಾರ್ನ್ ಆನ್. ಅವನ ಹುಟ್ಟಿದ ಇಸ್ವಿ
ನೆನಪು ಮಾಡ್ಕೊಳ್ಳಿ, 3 ಆಪ್ಷನ್ ಇದೆ, ಇಲ್ಲಿ 4 ಆಪ್ಷನ್ ಇದೆ. ಈಗ ಮೊದಲದು ಎ 1806, ಬಿ 1860, ಸಿ 1904, ಡಿ 1940. ಎಸ್ ಆಪ್ಷನ್ ಉತ್ತರ 1860, 1860 ಸರಿಯಾದ ಉತ್ತರ. ಸೊ ದೆನ್ ವಿ ಗೋ ಟು ಫೋರ್ತ್ ಕ್ವಶನ್. ಹೌ ಮಚ್ ಡಿಡ್ ಪಪೋವಾಸ್ ಹಸ್ಬೆಂಡ್ ಓ ಟು ಸ್ಮಿರ್ನೋವ್? ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಹೌ ಮಚ್ ಅಂದರೆ ಎಷ್ಟು ಹಣ, ರೈಟ್. ಪಪೋವಾಸ್ ಹಸ್ಬೆಂಡ್, ಓ ಅಂದರೆ ಬಾಕಿ ಇರುವಂಥದ್ದು, ಸಾಲ ಬಾಕಿ ವಾಪಸ್ ಕೊಡಬೇಕು. ಓ ಟು ಸ್ಮಿರ್ನೋವ್, ಎಷ್ಟು ಹಣ ಕೊಡಬೇಕು ಅವನು? 4 ಆಪ್ಷನ್ ಇದೆ. ಆಪ್ಷನ್ ಎ 200 ರೂಬಲ್ಸ್, ಆಪ್ಷನ್ ಬಿ 1000 ರೂಬಲ್ಸ್, ಆಪ್ಷನ್ ಸಿ 1200 ರೂಬಲ್ಸ್, ಫೋರ್ತ್ ಆಪ್ಷನ್ 600 ರೂಬಲ್ಸ್. ಆನ್ಸರ್ ಗೆಸ್ ಮಾಡ್ಬೋದು ಎಲ್ಲರೂ ಕೂಡ. ಆನ್ಸರ್ ಈಸ್ ಸಿ 1200 ರೂಬಲ್ಸ್, ರೈಟ್. ಫಿಫ್ತ್ ಕ್ವಶನ್. ವಾಟ್ ಈಸ್ ದ ನೇಮ್ ಆಫ್ ಪಪೋವಾಸ್ ಹಸ್ಬೆಂಡ್ಸ್ ಹಾರ್ಸ್? ಇಲ್ಲಿ ನೋಡಿ, ಫ್ಯಾಕ್ಟ್ಸ್ ಎಲ್ಲವೂ ಕೂಡ ಇದು ನಾಟಕದಲ್ಲಿ ಬಂತು. ವಾಟ್ ಈಸ್ ದ ನೇಮ್ ಆಫ್ ಪಪೋವಾಸ್ ಹಸ್ಬೆಂಡ್? ಪಪೋವಾಗ ಒಬ್ಬ ಹಸ್ಬೆಂಡ್ ಇದ್ದ ಅಲ್ವಾ, ಸತ್ತೋಗಿದ್ರಲ್ವಾ, ಅವನದೊಂದು ಕುದುರೆ ಇತ್ತು. ಆ ಕುದುರೆಯ ಹೆಸರೇನು? ರೈಟ್. ಆಪ್ಷನ್ ಎ ನೋಬಿ, ಆಪ್ಷನ್ ಬಿ ಪೋನಿ, ಆಪ್ಷನ್ ಸಿ ಬೋಟಿ, ಆಪ್ಷನ್ ಡಿ ಟಾಬಿ. ರೈಟ್. ಉತ್ತರ ಆಪ್ಷನ್ ಡಿ, ಆನ್ಸರ್ ಟಾಬಿ. ಎಸ್. ಸೊ ಇಲ್ಲಿಗೆ ಮೊದಲನೇ ಸೆಷನ್ ನಾನು ಮುಗಿಸ್ತಾ ಇದ್ದೀನಿ. ನಂತರ ಈ ನಾಟಕವನ್ನು ಇನ್ನೂ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗುವ. ಥ್ಯಾಂಕ್ ಯು.